ವಿದ್ಯಾರ್ಥಿಗಳು ನವೋದಯದಾಗ ನವೋದಯದಾಗ ನಿಮಗೆ ಭಾರಿ ಅನುಕೂಲ ಆಗ್ತದೆ. ಇದನ್ನು ಬೇಸಿಕ್ ಅಭ್ಯಾಸ ಕಲ್ಕೋತ ಹೋಗಿಬಿಡ್ರಿ ನೀವು. ನವೋದಯ ಕಣ್ಣು ಮುಚ್ಚಿ ಆಗ್ತದೆ. ಇದು 1080 ಕ್ಲಿಯರಿಟಿ ಒಳಗೆ ನೋಡ್ರಿ. ಆಮೇಲೆ ಮೊಬೈಲ್ ಡಾಟಾ ಏನದಲ್ಲ ಅನ್ಲಿಮಿಟೆಡ್ ಹಾಕ್ಸ್ಕೋರಿ. ಯಾಕಂದ್ರೆ ನಿಮ್ಗೆ ಅಭ್ಯಾಸ ನೋಡ್ಲಿಕ್ಕೆ ಭಾಳ ಉಪಯೋಗ ಆಗ್ತದೆ. ಈ ಗಣಿತಗಳನ್ನು ಹೆಂಗೆ ಮಾಡಬೇಕು ನೀವೆಲ್ಲರೂ ಮಾಡಿರಿ. ನೀವು ಮಾಡಿದಿಂದ ನಾ ತಿಳಿಸ್ತದೆ. ನಾ ಹೆಂಗೆ ವೇಗವಾಗಿ ತಿಳಿಸ್ತದೆ ಅನ್ನೋದು ನೀವು ನೋಡ್ಕೋಬೇಕು. ಅಂದ್ರೆ ನಿಮ್ಮ ಗಣಿತಗಳು ಭಾರಿ ಫಾಸ್ಟ್ ಆಗ್ತವೆ. ಎಲ್ಲರೂ ಮಾಡೋದಾದಿಂದ ವಿಡಿಯೋ ತೆಗೀರಿ. ಆಮೇಲೆ ನಾ ಬಂದಾಗ ನೀವು ವಿಡಿಯೋ ಮ್ಯೂಟ್ ಮಾಡಬೇಡ್ರಿ. ನಾ ದೂರ ಸರಿದಾಗ ವಿಡಿಯೋ ಮ್ಯೂಟ್ ಮಾಡಿರಿ. ವಿಡಿಯೋ ಮ್ಯೂಟ್ ಮಾಡಿ ನೀವು ಗಣಿತಗಳನ್ನು ಬಿಡಿಸ್ರಿ. ಓಕೆ, ನಾ ತಿಳಿಸ್ತೀನಿ ಎಲ್ಲರೂ ನೋಡಿ. ಈಗ ಇದು ಪ್ಲಸ್ ಅದ. ಇದು ಏಕದಮ್ ಸಿಂಪಲ್. ಅದರ ಹಚ್ಕೊಳ್ಳೋದು ಸ್ಥಾನ ಬೆಲೆ ಗೊತ್ತಿರಬೇಕು. ನೋಡ್ರಿ, 40 ಪ್ಲಸ್ ದೂರ ಹಾಕ್ರಿ. 4 ಇಲ್ಲಿ ಇಡ್ರಿ. ಮತ್ತು ಪ್ಲಸ್ ದೂರ ಹಾಕ್ರಿ. 4004 ನೋಡ್ರಿ. 4000 ನೋಡ್ರಿ. 4004 ಇಲ್ಲಿ ಸ್ಥಾನದಲ್ಲಿ ಇಟ್ಟು ಕೂಡಿಸ್ಲಿಕ್ಕೆ ಒಂದೊಂದು ಹುಡುಗರಿಗೆ ಬರೋದಿಲ್ಲ. 4 4 8, 4ಕ್ಕೆ 4, 0ಗೆ 0, 4ಕ್ಕೆ 4, 41 48 ಆನ್ಸರ್ ಇಲ್ಲದ ಡಿ. ಆ ಡಿ ಉತ್ತರ ಹೆಂಗೆ ತುಂಬಬೇಕಂದ್ರೆ ನೀವು ಹಿಂಗೆ ಕರೆಕ್ಟ್ ಆ ಡಿ ಮ್ಯಾಲೆ ಹಿಂಗೆ ತುಂಬಿ ಬಿಡ್ರಿ. ಆಮೇಲೆ ಏನದ, ಪೆನ್ ಒಂದ್ಸಲ ಹಿಂಗೆ ಎತ್ತಿದ್ರಿ ಅಂದ್ರೆ ಹೊಳ್ಳಿ ಅದಕ್ಕೆ ಕೈ ಹಚ್ಚಬಾರ್ದು. ನೋಡಿ, ಆ ಡಿ ಮೇಲೆ ಹಿಂಗೆ ತುಂಬಿ ಬಿಡಬೇಕು ನೀವು. ಆಮೇಲೆ ಏನು ನೋಡಿ, ಇಲ್ಲಿ ಗುಣಾಕಾರ ಮಾಡುವಾಗ ಒಂದು ನಿಯಮನ ಹೇಳ್ತಾನೆ. ಈಗ ಈ ಬೇಸಿಕ್ ಅಭ್ಯಾಸ ಎಷ್ಟು ಫಾಸ್ಟ್ ಅದಲ್ಲ, ನಿಮಗೆ ರೆಡಿಮೇಡ್ ಮಾಡಿಬಿಡ್ತದೆ. ಆಗಿಂದ ಈ ಅನುಕರ ನಂಬರ್ ನೋಡಿದ ದಶಮಾಂಶ ಗುಣಾಕಾರ ಭಾಗಾಕಾರ ಎಲ್ಲ A to Z ಬಂದ್ಬಿಡ್ತಾವೆ. ಭಾಳ ಚಂದ ಬರ್ತಾವೆ ಇವು. ಈ ಕೆಲವೊಂದು ಟ್ರಿಕ್ಸ್ಗಳು. ಈಗ ನೋಡಿರಿ, ಇಲ್ಲಿ 100ಲೆ ಗುಣಾಕಾರ ಮಾಡಾಗ ಏನು ಮಾಡ್ಬೇಕಂದ್ರೆ, ಇಲ್ಲಿ 40.01 ಗುಂಡ್ಲೆ ಈಗ 100 ಅದ. ಇದನ್ನು ದಶಮಾಂಶ ತೆಗೆದು ಬಿಡ್ರಿ ನೀವು. ದಶಮಾಂಶ ತೆಗೆದಾಗ ಏನಾಗ್ತದ ನೋಡ್ರಿ, 4001 ಆಗ್ತದೆ. ಅದರ ಮುಂದೆ 100ಲೆ ಅಂದ್ರೆ 2 0 ಇಟ್ಟು ಬಿಡ್ರಿ. ಈಗ ಸ್ಥಾನ ಬೆಲೆ ಎಣಿಸ್ರಿ. ಇದು ನೋಡ್ರಿ, ಇಲ್ಲಿ ಬಂತು ಉತ್ತರ ಎಷ್ಟು? 4001 ಆಗ್ತದೆ. ನೋಡಿ, ಇಂಥ ಗಣಿತಗಳನ್ನ ನೀವು ಕಲಿಬೇಕು. ಯಾಕಂದ್ರೆ ಇದು ಆಪ್ಷನ್ಸ್ ಅಲ್ಲ, ಇವು ಗಣಿತಗಳನ್ನು ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತಾನೆ. ಈಗ ಬರೀ ಒಂದು ಅದಿ ಕೇಳ, ಇದಕ್ಕೆ ನಾವು ಮಾದರಿ ಹಾಕ್ಬಿಡ್ಬೇಕು, ಬಂದೇ ಬರ್ತಾವ. ಇಂಥ ಗಣಿತಗಳನ್ನು ಕಲಿಯೋದು ಭಾಳ ಇಂಪಾರ್ಟೆಂಟ್. ನೋಡು, 40.01 ಗುಂಡ್ಲೆ 100 ಅದ. ಆಮೇಲೆ ಇಲ್ಲಿ 40.01 ಗುಂಡ್ಲೆ 100 ಅಂದ್ರೆ ದಶಮಾಂಶ ತೆಗೆದು ಬಿಡ್ರಿ. ದಶಮಾಂಶ ತೆಗೆದಾಗ ಏನಾಗ್ತದೆ? 4001 ಆಗ್ತದೆ. ಅದ್ರ 2 0 ಇಲ್ಲಿ ಇಟ್ಟು ಬಿಡ್ರಿ, ಮುಗೀತಾರೆ. 2 ಸ್ಥಾನ ಬಿಟ್ಟು ಬಂದರೆ ಇದ್ರ ಉತ್ತರ ಎಷ್ಟು? 4001 ಬರ್ತದೆ. ಅದು ಎಲ್ಲಿ ಇರ್ತದೆ ಅದಕ್ಕೆ ನೀವು ಆನ್ಸರ್ ಹಾಕಿ. ಈಗ ನೋಡಿ, ಈಗ 5001 ಅದ. 5001 ಗುಂಡ್ಲೆ 1000 ಅದ. ಅವಾಗ ನೀವು 5001 ಇಟ್ಟು ಬಿಡ್ರಿ. ನೀವು 5001 ಇಟ್ಟು ಮುಂದೆ 3 ಪೂಜೆ ಇಟ್ಟು ಬಿಡ್ರಿ. 1 2 3 ಉತ್ತರ ಸಂಖ್ಯೆ ಹುಡುಕ್ಯಾಡ್ರಿ. 5001 ಮುಂದೆ 3 ಪೂಜೆ ಅದಂದ್ರೆ ಉತ್ತರ ಸಂಖ್ಯೆ ಎ. ಆ ಏದ್ ಮುಂದೆ ಹಿಂಗೆ ಮ್ಯಾಲೆ ಮೇಲೆ ಹಿಂಗೆ ತಿದ್ದಿದ್ರಿ ಅಂತಂದ್ರೆ ಹೊಳ್ಳಿ ಪೆನ್ನನ್ನು ಮುಡಿಸಬಾರ್ದು. ಒಮ್ಮೆ ತೆಗೆದ್ರಿ ಅಂದ್ರೆ ಹೊಳ್ಳಿ ಅದಕ್ಕೆ ಕೈ ಮುಟ್ಟಬೇಡ್ರಿ ನೀವು. ನೋವಾದ OMR ಪೇಪರ್ ತುಂಬ. ಈಗ ನೋಡಿ, ಅಂಥದೇ ಒಂದು ಮಾದರಿ ಇಲ್ಲಿ ಕೊಟ್ಟನು. ಮತ್ತೆ ನಿಮಗೆ ಇಂಥ ಮಾದರಿ ಮುಂದೆ ಬರ್ತಾವ. ಅವಾಗ ನೀವು ಮಾಡ್ತೀರಿ, ಭಾಳ ಹುರುಪ್ಲೆ ಮಾಡ್ತೀರಿ. ಸರ್ ಹಿಂದಿನ ವಿಡಿಯೋದಾಗ ಹೇಳ್ಯಾರ, ಇದು ನನಗೆ ಬಂದು ಎಟ್ಕೊಂಡು ಹೇಳ್ತೀರಿ ನೀವು. ಇಂಟ್ರೆಸ್ಟ್ ಅದಿಂದ ನೋಡ್ರಿ. ಈಗ 0.525 ಗುಂಡ್ಲೆ 100 ಸ್ಥಾನ ಬೆಲೆ ತೆಗೆದು ಬಿಡ್ರಿ. 525 ಆತ ಸ್ಥಾನ ಬೆಲೆ ತೆಗೆದ್ರ ಇದಕ್ಕೆ ಗುಂಡ್ಲೆ 100 ಮಾಡಿ. ಮತ್ತೊಂದು ಹೊಸ ಪದ್ಧತಿ ಮೇಲೆ ಹೇಳ್ತಾನೆ ನಾನು. ಈಗ ಏನು ಮಾಡಬೇಕು? 525 ಇಡ್ರಿ, ಮುಂದಿನ 2 0 ಇಟ್ಟು ಬಿಡ್ರಿ. ನೋಡಿ, ಇಲ್ಲೊಂದು ಸ್ಟೆಪ್ ನಿಮ್ಗೆ ನಾ ಗುಣಾಕಾರಲ್ಲೇ ಹಾಕಿಲ್ಲ, ಇಲ್ಲಿ ಹಾಕಿ ತೋರಿಸಿದೆ. ಮತ್ತೆ ನೀವು ಇದನ್ನು ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂತ ತಿಳ್ಕೊಂಡೆ ನಿಮಗೆ ನಾ ಮತ್ತೊಂದು ಸಲ ಹಾಕಿ ತೋರಿಸಿಲ್ಲ. ದಶಮಾಂಶ ತೆಗೆದ್ರೆ ಅಂದ್ರೆ 525 ಆಯ್ತು. ಇದಕ್ಕೆ 100ಲೆ ಗುಣಾಕಾರ ಮಾಡಿದ್ರೆ ಏನು ಬಂತು? 525. ಈಗ ದಶಮಾಂಶ ಎಷ್ಟು? 3 ಸ್ಥಾನ. 1 2 3 ಸ್ಥಾನ ಅಂದ್ರೆ 5ರ ಮುಂದೆ ಬಂತು. ಆನ್ಸರ್ ಈಸ್ ಈಕ್ವಲ್ ಟು 52.5. ಮುಂದಿನ ಸೊನ್ನೆಗಳನ್ನು ತೆಗೆದು ಬಿಡಬೇಕು, ಎಣಿಸ್ಬೇಕು. ಉತ್ತರ ಹಚ್ಚಾಗ ದಶಮಾಂಶ ತೆಗೆದು ಬಿಡ್ರಿ.
ಇದು ದಶಮಾಂಶ ಗುಣಾಕಾರ ಎಲ್ಲ ಮಿಕ್ಸ್ ಬರ್ತದೆ. ಇದು ನನ್ನದೇ ಆದಂಥದ್ದು ನವೋದಯದ ಬುಕ್ಕ. ಇದಕ್ಕೆ ಬುಕ್ ಯಾರ್ಯಾರ್ದು ಉಪಯೋಗ ಅದ ಅಂದ್ರೆ ಮಾಸ್ಟರ್ ಗೈಡ್ 1 ಶಿವಮೊಗ್ಗ ಮಾಸ್ಟರ್ ಗೈಡ್ ಬಿ ಪ್ರಕಾಶನ್ ಮಾಸ್ಟರ್ ಗೈಡ್ ತಗೋಬೇಕು. ಇದು ನವೋದಯ ಚಾಲೆಂಜ್ KP ಧರಿಗೋಡರ್ ಅವ್ರ ಗಣಿತಗಳು ಸಹಿತ ನಾನು ಇದ್ರಾಗ ಹಾಕೇನೆ. ಅವರಿಬ್ಬರು ಆಥರ್ಸ್ ಬುಕ್ಗಳನ್ನು ಉಪಯೋಗ ಮಾಡ್ರಿ, ನವೋದಯ 100% ಆಗ್ತದೆ ನಿಮ್ದು. ನೋಡ್ರಿ ಇದರಾಗ ಏನೇನದ, ನವೋದಯ ಚಾಲೆಂಜ್ ಅದ ಮತ್ತು KP ಧರಿಗೋಡ್ರದ್ದು ನವೋದಯ ಚಾಲೆಂಜ್ ಅದ ಅಭ್ಯಾಸ ಬರ್ತದೆ ಇದ್ರಾಗ. ಎರಡನೇದು ಬಿ ಪ್ರಕಾಶನ್ ಸರ್ ಮಾಸ್ಟರ್ ಗೈಡ್ದ ಅಭ್ಯಾಸನೂ ಇದ್ರಾಗೆ ಬರ್ತದೆ. ಎರಡು ಬುಕ್ಕಗಳನ್ನು ನೀವು ರಿವಿಷನ್ ಮಾಡಿರಿ, ನಾನು ಪೇಪರ್ ಚಕ್ ಪಾಸ್ ಆಗ್ತೀರಿ. ಐತಲ್ಲ, ಚೆಂದಾಗಿ ಫೇರ್ದಾಗ ಬರ್ಕೋರಿ. ನೋಡ್ರಿ ಹೆಂಗೆ ಮುಂದಿನ ಮಾದರಿಗಳನ್ನು ನೀವು ಮಾಡಬೇಕು.